ಇದು ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ನಾವು ಲಾಸ್ಟ್ ವೀಕ್ ಚೆನ್ನೈಗೆ ಹೋಗಿದ್ವಿ. ಸೊ ಹೋಗ್ತಾ ಹೋಗ್ತಾ ತುಂಬ ಬಿಸಿಲಿರುತ್ತೆ ಚೆನ್ನೈಯಲ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಎ ಸಿ ಕೋಚನ್ನ ತೊಗೊಂಡಿದ್ವಿ ಚೇರ್ ಕಾರಲ್ಲಿ. ಮಕ್ಕಳು ಟ್ರೈನ್ ಹತ್ತಿದ ತಕ್ಷಣ ಎ ಸಿಗೆ ಮಲ್ಕೊಂಡು ಬಿಟ್ಟಿದ್ರು. ಸೊ ಚೆನ್ನಾಗಿ ಮಲಗಲಿ ಅಂತ ನಾನು ಕೂಡ ಬಿಟ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಈ ಟ್ರೈನಿನ ವಿಶೇಷತೆ ಅಂದರೆ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ. IRTCದಾದರೆ ಮಾತ್ರ ಪರ್ಚೇಸ್ ಮಾಡಿ ಚೆನ್ನಾಗಿ ಕಾಫಿ ಕುಡಿದ್ವಿ. ನಾವು ಬರಬೇಕಾಗಿದ್ದಂಥ ಡೆಸ್ಟಿನೇಷನಲ್ಲಿ ಕರೆಕ್ಟಾಗಿ ಮಧ್ಯಾಹ್ನ 1:30ಗೆ ಕರ್ಕೊಂಡು ಬಂದರು. ಅಪ್ಪ ಮಕ್ಕಳು ಬಂದ ತಕ್ಷಣ ಆ ಟ್ರಾಲಿ ಬ್ಯಾಗ್ ಇಟ್ಕೊಂಡು ಏನು ಬೇಕು ಆಟ ಆಡಲಿ ಅಂತ ನನಗೂ ಬಿಟ್ಬಿಟ್ಟೆ. ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಅದಾದ ನಂತರ ನಾವು ಬೆಳಗ್ಗೆ ಅಲ್ಲೇ ಚೆನ್ನಾಗಿ ರೆಸ್ಟ್ ಮಾಡಿ ರೂಮ್ ತೊಗೊಂಡಿದ್ವಿ. ರೆಸ್ಟ್ ಮಾಡಿ ಒಂದು ಫಂಕ್ಷನ್ ಇತ್ತು. ಫಂಕ್ಷನಿಗೆ ರೆಡಿ ಆಗಿ ಬಂದರು. ಇಬ್ಬರು ಮಕ್ಕಳನ್ನ ಸಂಭಾಳಿಸೋ ಅಷ್ಟೊಳಗೆ ನಮ್ಮಿಬ್ಬರಿಗೂ ಸಾಕಾಗೋಗುತ್ತೆ ಖಂಡಿತವಾಗ್ಲೂ. ಬಿಕಾಸ್ ದೇ ಆರ್ ವೆರಿ ನಾಟಿ, ಹೈಪರ್ ಆ್ಯಕ್ಟಿವ್ ಕಿಡ್ಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಇಬ್ಬರು ಏನೋ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಅಲ್ಲಿಂದ ನಾವು ಮರೀನಾ ಬೀಚ್ಗೆ ಹೋಗೋಣ ಅಂತ ಹೇಳಿದ್ವಿ. ಪುನರ್ವ ತುಂಬ ಕೇಳ್ತಾ ಇದ್ದ ಮಮ್ಮ ಬೀಚ್ಗೆ ಹೋಗಲೇಬೇಕು ಅನ್ನೋ ಕಾರಣಕ್ಕೆ ಫೈನಲಿ 1.5 ಅವರ್ಸು ಆಟೋದಲ್ಲಿ ಬಂದ ನಂತರ ಮರೀನಾ ಬೀಚಿಂದು ಏನೋ ಒಂದು ವ್ಯೂ ಕಾಣಿಸ್ತು. ಅಪ್ಪ ಕೊನೆಗೂ ಕಾಣಿಸ್ತಲ್ಲ ಅಂತ ಅಂದ್ಕೊಂಡೆ. ಬ್ಯಾಂಗ್ಳೂರ್ ಥರನೇ ಚೆನ್ನೈ ತುಂಬ ಟ್ರಾಫಿಕ್ ಇದೆ ಗೈಸ್, ಟ್ರಸ್ಟ್ ಮೀ. ಪುನರ್ವಂಗೆ ನೀರು ಕಂಡ್ರೆ ಇಷ್ಟ, ಹತ್ರಕ್ಕೆ ಹೋಗೋಕ್ಕೆ ಭಯ. ನನ್ನ ಚಿಕ್ಕ ಮಗ ಅಂತೂ ಅವ್ರ ಅಪ್ಪನ ಬಿಟ್ಟು ಕೆಳಗೆ ಇಳಿಯಲೇ ಇಲ್ಲ. ಅಯ್ಯೋ ನಾನು ಇಳಿಯಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನು ಓಕೆ ಈ ಕಡೆ ತಿರುಗಿ ವೀಡಿಯೋ ಮಾಡ್ತೀನಿ ಅಂತ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವ್ರ ಅಪ್ಪನೇ ಹಿಡಿದು ಎಳೆದ್ರು ಕೂಡ ಆಟ ಆಡ್ತಾ ಇರಲಿಲ್ಲ, ಅಷ್ಟು ಭಯ ಮಕ್ಕಳಿಗೆ. ಇರಲಿ, ಅವ್ರಿಗೇನೋ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋ ಒಂದು ಕಾರಣಕ್ಕೆ ಪುನರ್ವನ್ನ ವಿಶ್ವ ಫುಲ್ಫಿಲ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ಇದು ಮರೀನಾ ಬೀಚ್ದು ಒಂದು ವ್ಯೂನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿಂದ ನಾವು ಆ್ಯಕ್ಚುಲಿ ಬರಬೇಕಾದ್ರೆ ಪುನರ್ವ ಒಂದಿಷ್ಟೊತ್ತು ಅಲ್ಲಿ ನಿಂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ದೆ. ಅಲ್ಲಿಂದ ಬರಬೇಕಾದ್ರೆ ನಾವು ನೈಟು ಕಾವೇರಿ ಎಕ್ಸ್ಪ್ರೆಸ್ಗೆ ಬುಕ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇನು ಅಂತ ಅಂದರೆ ನಮ್ಮ ಸೀಟು ಕನ್ಫರ್ಮ್ ಆಗಿರಲಿಲ್ಲ. ಅಲ್ಲೊಂದು ಮತ್ತೆ ದೊಡ್ಡ ಸರ್ಕಸ್ಸು. ನಾನು ಬಾಲು ಇಬ್ಬರು ಟೆನ್ಷನಲ್ಲಿ ಕೂತಿದ್ವಿ. ಆದರೆ ನನ್ನ ಮಗ ನಮ್ಮದು ಮಮ್ಮ ಒಂದು ನಿಮಿಷ ಫೋನ್ ಕೊಡಿ ಅಂದ್ಬಿಟ್ಟು ವೀಡಿಯೋ ತೆಗಿತಾ ಇದ್ದ. ನಮ್ಮ ಪಕ್ಕದಲ್ಲಿರೋರು ಮೇಲ್ಕೋಟೆಗೆ ಬರ್ತಾಯಿದ್ರು. ಅವ್ರದ್ದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ದೆ ತಡ ನಾನು TT ಹಿಂದೆ ಬಿದ್ದು ಸೀಟ್ ಕೊಡಿ ಸರ್ 2 ಅಂತ ಕೇಳಿದೆ. ಸೀಟ್ ಕೊಡ್ತೀವಿ ಮೇಡಮ್, ಆದರೆ ನೀವು ನಮಗೆ ಕಟ್ಟೋ ಫೈನಲಿ AC ಹೋಗಿ ಮಲ್ಕೋಬೋದು ಅಂತ ಹೇಳಿದ್ರು. ಬಟ್ ಬಾಲು ವಾಸ್ ನಾಟ್ ರೆಡಿ. ಕೊನೆಗಿಲ್ಲೇ 2 ಸೀಟ್ ತೊಗೊಂಡು ಮಲ್ಕೊಂಡು ಮೈಸೂರು ರೀಚ್ ಆದ್ವಿ ಕೊನೆಗೂ.